BK ಹರಿಪ್ರಸಾದ್ ಸಮುದಾಯಕ್ಕೆ ಸೇರಿದವರು, ಈಡಿಗ ಸಮುದಾಯದವರು. ಶಾಸಕರಿಗೆ ಮಧು ಬಂಗಾರಪ್ಪ ಗೌರವ ಕೊಡುವುದಿಲ್ಲ ಅನ್ನುವಂಥ ಆರೋಪವನ್ನು ಭಾಳ ಮುಖ್ಯವಾಗಿ ಬೇಳೂರು ಗೋಪಾಲಕೃಷ್ಣ ಮಾಡ್ತಾಯಿದ್ರು. ಶಾಸಕರ ಕೆಲಸ ಮಾಡಿ ಕೊಡಲ್ವಂತೆ ಮಧು ಬಂಗಾರಪ್ಪ. ಅಕ್ಕನಿಗೆ ಶಿವಮೊಗ್ಗ ಲೋಕಸಭಾ ಟಿಕೆಟ್ ಕೊಡಿಸಿದ್ರು ಕೂಡ ಗೆಲ್ಸೋಕ್ಕಾಗಿಲ್ಲ, ತನ್ನ ಕ್ಷೇತ್ರದಲ್ಲಿ ಲೀಡ್ ಕೊಡೋಕ್ಕಾಗಿಲ್ಲ. ಪಕ್ಷದಲ್ಲಿ ಇವರಿಗೆ ಮಿತ್ರರಿಗಿಂತ ಶತ್ರುಗಳೇ ಜಾಸ್ತಿ ಆಗಿದ್ದಾರಂತೆ. ಹಾಗಾಗಿ ಇವರಿಗೆ ಕೋಕ್, ಇವರ ಬದಲಿಗೆ BK ಹರಿಪ್ರಸಾದ್ ಬರ್ಬೋದು. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಶಾಸಕರ ಕಾರ್ಯಕರ್ತರ ಕೈಗೆ ಸಿಗೋದಿಲ್ಲ ಅನ್ನುವಂಥ ಆರೋಪ. ಬೆಳಗಾವಿ ಕಾಂಗ್ರೆಸ್ ಶಾಸಕರ ತೀವ್ರ ಅಸಮಾಧಾನ ಇದೆ. ಸ್ವಪಕ್ಷದ ಶಾಸಕರನ್ನ ನಾಯಕರನ್ನ ವಿಶ್ವಾಸಕ್ಕೆ ಪಡೆದಿಲ್ಲ. ಮತ್ತೊಂದು ಕಡೆ ಅಲ್ಲಿ ಸತೀಶ್ ಜಾರಕಿಹೊಳಿ ಅವರ ಕಿರಿಕಿದ್ದೇ ಇದೆ. ಇನ್ನು ಚುನಾವಣೆಯಲ್ಲಿ ತನ್ನ ಮಗ ಸ್ಪರ್ಧೆ ಮಾಡಿದರೂ ಕೂಡ ತನ್ನದೇ ಕ್ಷೇತ್ರ ಬೆಳಗಾವಿ ಗ್ರಾಮೀಣದಲ್ಲಿ ತನ್ನ ಮಗನಿಗೆ ಲೀಡ್ ಕೊಡೋಕ್ಕಾಗಿಲ್ಲ. ಇನ್ನು ಕೆ ಎಚ್ ಮುನಿಯಪ್ಪ ಅವರ ಉಸ್ತುವಾರಿ ಕೋಲಾರ ಚಿಕ್ಕಬಳ್ಳಾಪುರ ಎರಡರಲ್ಲೂ ಸೋಲು. ಅಭ್ಯರ್ಥಿಗಳ ಪರ ಕೆಲಸ ಮಾಡಿಲ್ಲ ಅವರೇ ಹೇಳಿದ್ದಾರೆ, ಮಾಡಿಲ್ಲ ಆರೋಪ ಇದೆ. ಮುನಿಯಪ್ಪ ವಿರುದ್ಧ ದೂರು ಕೊಟ್ಟ ಕೋಲಾರ ಶಾಸಕರು ನಾವು ಕೋಲಾರದಲ್ಲಿ ಸೋಲೋದಕ್ಕೆ ಕಾರಣ ಇವರೇ ಅಂತ ಹೇಳಿ. ಹಾಗಂತ ಕಳೆದ ಬಾರಿ ಇವರನ್ನು ಸೋಲಿಸಿದ್ದು ರಮೇಶ್ ಕುಮಾರ್ ಅಂತೇಳಿ ಎಲ್ಲ ಜನ ಮಾತಾಡ್ಕೊತಾರೆ. ಓಕೆ, ಮುನಿಯಪ್ಪ ಅಂತವರನ್ನ ಏಕಾಏಕಿ ತೆಗೆದು ಬಿಸಾಕೋಕ್ಕಾಗಲ್ಲ. ದಲಿತ ನಾಯಕ, ವೋಟ್ ಬ್ಯಾಂಕ್ ಇದೆ. ಏನು ಮಾಡ್ತಾರೆ? ಮುನಿಯಪ್ಪ ಬದಲು ಮಗಳು ರೂಪಾಗೆ ಸಚಿವ ಸ್ಥಾನ. ಇನ್ನು ಭೈರತಿ ಸುರೇಶ್ ಕಳೆದ ಬಾರಿ ಸಿದ್ದರಾಮೋತ್ಸವ ಮಾಡಿದ್ರಲ್ಲ ದಾವಣಗೆರೆಯಲ್ಲಿ, ಇವರೇ ಮಾಡಿದ್ದೆಲ್ಲ, ಖರ್ಚು ಮಾಡಿದ್ದಿವ್ರೆ. ಆಮೇಲೆ ಒಂದು ಬೆನ್ಸ್ ಕಾರ್ ಕೊಟ್ಟರಲ್ಲ, ಇವರೇ ಕೊಟ್ಟಿದ್ದು. ಈಗ ಮೂಡ ಹಗರಣ ಸರಿಯಾಗಿ ಹ್ಯಾಂಡಲ್ ಮಾಡಿಲ್ಲ ಅನ್ನೋ ಕಾರಣಕ್ಕಾಗಿ ಇವರನ್ನು ಕೂಡ ಕೆಳಗಿಳಿಸ್ತಾರ. ಶಾಸಕರ ಜೊತೆಗೆ ನಡವಳಿಕೆ ಸರಿಯಿಲ್ಲ ಎಂಬ ದೂರಿದೆಯಂತೆ. ವಿನಯ್ ಕುಲಕರ್ಣಿ ಜೊತೆ ಕಿತ್ತಾಡಿರುವಂಥ ಆರೋಪ ಇದೆ ಸುರೇಶ್ ಭೈರತಿ ಮೇಲೆ. ಆಮೇಲೆ ಭೈರತಿಯಿಂದ ಸ್ವಲ್ಪ ಅಂತರ ಕಾಯ್ದುಕೊಂಡಿದ್ದಾರಂತೆ ಸಿದ್ದರಾಮಯ್ಯ. ಅಂದರೆ ಇವರ ಇಲಾಖೆ ಅದು ಮೂಡಾದ್ದು, ಸರಿ ಮಾಡ್ಬೋದಾಗಿತ್ತು, ಮಾಡಲಿಲ್ಲ, ಎಕ್ಸ್ಪೋಸ್ ಆಗಿಬಿಟ್ರು ಅನ್ನೋ ಕಾರಣಕ್ಕಾಗಿ ಸ್ವಲ್ಪ ಕೋಪ ಇದೆ. ಇನ್ನೊಂದು ಶಿವಾನಂದ ಪಾಟೀಲ್ ಲೋಕಸಭಾ ಚುನಾವಣೆಯಲ್ಲಿ ಮಗಳ ಸೋಲು, ಸ್ಥಳೀಯರನ್ನು ವಿಶ್ವಾಸ ಪಡೆಯದೆ ಕೆಲಸ ಮಾಡಿದ್ರು ಅನ್ನೋಂಥ ಆರೋಪ. ರೈತರ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿ ಪಕ್ಷಕ್ಕೆ ಮುಜುಗರ. ಆಮೇಲೆ ದಿನೇಶ್ ಗುಂಡ್ರಾವ್ ಮತ್ತೊಬ್ಬರು. ನೆಕ್ಸ್ಟ್, ಬೆಂಗಳೂರು ಕೇಂದ್ರ ಚುನಾವಣೆ ಸೋಲಲು ಪ್ರಮುಖ ಕಾರಣ. ನೋಡಿ, ಬೆಂಗಳೂರಲ್ಲಿ ಸೋತದನ್ನು ಅಷ್ಟು ಸೀರಿಯಸ್ ಆಗಿ ತಗೊಳ್ಳೋಕ್ಕಾಗಲ್ಲ. ಆದರೆ ದಿನೇಶ್ ಗುಂಡ್ರಾವ್ ಏನು ಗೊತ್ತಾ, ಪಕ್ಷದ ಶಿಸ್ತಿನ ಸಿಪಾಯಿ. ನೋಡ್ರಪ್ಪ, ನಿಮ್ಮನ್ನು ತೆಗಿತೀನಿ ಅಂದರೆ ಓಕೆ ಅಂತಾರೆ. ಗಾಂಧಿನಗರದಲ್ಲಿ BJPಗೆ ಅತಿ ಹೆಚ್ಚು ಲೀಡ್, ನಾನು ಅದನ್ನು ಮಾನ್ಯ ಮಾಡಲ್ಲ. BJP ಜೊತೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡಿದ್ದಾರೆ ಅನ್ನೋಂಥ ಆರೋಪ ಇದೆ. ಅದೆಷ್ಟು ನಿಜವೋ ಸತ್ಯವೋ ಗೊತ್ತಿಲ್ಲ, ನಿಜವೋ ಸುಳ್ಳೋ ಗೊತ್ತಿಲ್ಲ. ಆದರೆ ಇವರನ್ನು ತೆಗೆದರೆ ಬೇಡ ಅನ್ನಲ್ಲ ಅವರು. ಅವರೇನು ರೆಬಲ್ ಆಗಿ ಹೋಗೋಂಥವ್ರಲ್ಲ. ಪಕ್ಷ ತೀರ್ಮಾನ ಕೈಗೊಂಡಿದೆ. ಪಕ್ಷದ ಶಿಸ್ತಿನ ಸಿಪಾಯಿ ದಿನೇಶ್ ಗುಂಡ್ರಾವ್. ಇನ್ನು ಡಿ ಸುಧಾಕರ್ ಮಂತ್ರಿ, ಜೈನ ಸಮುದಾಯಕ್ಕೆ ಸೇರಿದವರು. ಚಿತ್ರದುರ್ಗ ಲೋಕಸಭಾ ಚುನಾವಣೆ ಗೆಲ್ಲುವ ಅವಕಾಶ ಇತ್ತು, ಸೋಲೋದಕ್ಕೆ ಇವರು ಕಾರಣ ಅಂಥೇಳಿ. ಕಾರಜೋಳ ಗೆಲ್ಲಲು ಸುಧಾಕರ್ ಅವರೇ ಪ್ರಮುಖ ಕಾರಣವಂತೆ. ನಿರೀಕ್ಷಿತ ಪ್ರಮಾಣದಲ್ಲಿ ಕೆಲಸ ಮಾಡಿಲ್ಲ ಅಂತ ಆರೋಪ ಇದೆ ಅವರ ಮೇಲೆ. ಇನ್ನು ಡಿ ಸುಧಾಕರ್ ಮೇಲೆ ಹಲವು ಆರೋಪಗಳಿದೆ. ಇನ್ನು ಶರಣಬಸಪ್ಪ ದರ್ಶನಾಪುರ್ ನಿರೀಕ್ಷಿತ ಪ್ರಮಾಣದಲ್ಲಿ ಕೆಲಸ ಮಾಡಿಲ್ಲ ಅನ್ನೋಂಥ ಆರೋಪ. ಸರ್ಕಾರ ಹಾಗೂ ಪಕ್ಷಕ್ಕೆ ಲಾಭವಿಲ್ಲ ಅಂತ ಅಭಿಪ್ರಾಯ ಸಚಿವ ಇವ್ರದ್ದು. ಆಮೇಲೆ ಸಚಿವ ಕೆ ವೆಂಕಟೇಶ್ ಪಶುಸಂಗೋಪನೆ ಆರಂಭದಲ್ಲೇ ಫುಲ್ ಕಿರಿಕ್ ಮಾಡ್ತಾನೇ ಇದ್ದರು. ಮಹತ್ವದ ಖಾತೆ ಕೊಟ್ಟರು, ಸಾಧನೆ ಅಷ್ಟಕ್ಕಷ್ಟೇ, ಶಾಸಕರ ಕೈಗೆ ಸಿಗುವುದಿಲ್ಲ ಎಂಬ ಆರೋಪ ಇದೆ. ಸೊ ಇಷ್ಟು ಜನರನ್ನು ಕೈ ಬಿಟ್ಟು ಹೊಸಬರನ್ನು ಸೇರಿಸ್ಕೋತಾರೆ.